ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಟ್ಯಾರೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ, ಈ ಒಂದು ವಿಷಯ ಏನೇ ಆಗಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆ ಗೊಂದಲ ಇರ್ಬೋದು, ಆ ಒಂದು ವಿಚಾರವಾಗಿ ನಿಮಗೆ ಈ ಒಂದು ರೀಡಿಂಗ್ನಲ್ಲಿ ಕ್ಲಾರಿಟಿ ಸಿಗುತ್ತೆ. ನೀವೇನ್ ಮಾಡಬೇಕಾಗುತ್ತೆ, ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಒಂದು ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಇಲ್ಲಿ 3 ಕಾರ್ಡ್ ಪೈಲ್ ಇದೆ. 3ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೊದಲನೇದು, ಎರಡನೇದು ಹಾಗೂ ಮೂರನೆಯದು. ನಾನು ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಮಾಡೋದ್ರಿಂದ ಏನಾಗುತ್ತೆ, ಮಾಡದೇ ಇರೋದ್ರಿಂದ ಏನಾಗುತ್ತೆ ಅಂದ್ರೆ, ಯಾವುದೇ ಪ್ರಶ್ನೆ ಆಗಿರ್ಬಹುದು, ಅದು ಒಂದೇ ಪ್ರಶ್ನೆ ಆಗಿರ್ಲಿ, ಆ ಪ್ರಶ್ನೆಗೆ ನಿಮಗೆ ಈ ಒಂದು ರೀಡಿಂಗ್ ನಲ್ಲಿ ಕ್ಲಾರಿಟಿ ಸಿಗುತ್ತೆ. ಆಗುತ್ತಾ, ಆಗೋದಿಲ್ವಾ, ಆದ್ರೆ ಏನಾಗುತ್ತೆ, ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ, ಇದ್ರ ಬಗ್ಗೆನೆ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡು ನೀವು ಸೆಲೆಕ್ಟ್ ಮಾಡಿ. ಐ ಹ್ಯಾವ್ ಕ್ಲೆನ್ಸ್ಡ್ ದ ಪ್ಲೇಸ್, ಈ ಒಂದು ಸ್ಪೇಸ್ನ ಕ್ಲೆನ್ಸ್ ಮಾಡಿದ್ದೀನಿ, ಸೊ ದಟ್ ಯು ಗೆಟ್ ದ ಬೆಸ್ಟ್ ಎನರ್ಜಿ. ಸೊ ಡೀಪ್ ಬ್ರೀತ್ ಮಾಡಿಕೊಂಡು ಒಂದು ಪ್ರಶ್ನೆನ ಮನಸ್ಸಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್, ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ನಿಮಗೆ ಇಂಡಿವಿಜುವಲ್ ಆಗಿ ನಿಮ್ಮ ಪ್ರಶ್ನೆಗಳಿಗೆ ಕ್ಲಾರಿಟಿ ಬೇಕು ಅಂದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಸೀರಿಯಸ್ ಆಗಿದ್ರೆ ಮಾತ್ರ ಕಾಂಟ್ಯಾಕ್ಟ್ ಮಾಡಿ. ಅನ್ನೆಸೆಸರಿಯಾಗಿ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡೋದು, ಪ್ರ್ಯಾಂಕ್ ಕಾಲ್ಸ್ ಮಾಡೋದೆಲ್ಲ ದಯವಿಟ್ಟು ಬಿಟ್ಬಿಡಿ. ನಿಮಗೆ ಬೇಕಿದೆ, ನಿಮಗೆ ನಿಮ್ಮ ಲೈಫ್ ಬಗ್ಗೆ ಏನೋ ಕ್ಲಾರಿಟಿ ತಗೊಳ್ಳೋದಿದೆ, ಪ್ರಶ್ನೆ ಕೇಳೋದಿದೆ, ಇಂಡಿವಿಜುವಲ್ ಆಗಿ ತಗೊಳ್ಳೋದಿದ್ರೆ ತಗೋಬಹುದು. ಆದ್ರೆ ಸೀರಿಯಸ್ ಆಗಿದ್ರೆ ಬನ್ನಿ, ತಗೊಳ್ಳಿ. ಓಕೆ, ಅನ್ವಾಂಟೆಡ್ ಆಗಿ ಸುಮ್ಮನೆ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡಿ, ಸುಮ್ಮನೆ ಕಾಲ್ ಮಾಡಕ್ ಹೋಗ್ಬೇಡಿ. ಓಕೆ, ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು, ಹಾಗೂ ಯೂನಿವರ್ಸ್ ಇಂದ ಮೆಸೇಜಸ್ ಏನಿದೆ ನಿಮಗೆ ಅಂತ ಕೂಡ ನಾನು ಕೆಲವು ಕಾರ್ಡ್ಸ್ ನ ತೆಗಿತೀನಿ ನಿಮಗೋಸ್ಕರ. ಸೊ ಲೆಟ್ ಸಿ. ಎಸ್ ಆರ್ ನೋ, ಎಸ್ ಆರ್ ನೋ. ಮತ್ತೆ ದೈವದಿಂದ ಮೆಸೇಜಸ್ ಏನಿದೆ ನಿಮ್ಮ ಲೈಫಿಗೆ, ಈ ಒಂದು ಪ್ರಶ್ನೆ ಕುರಿತಾಗಿ ಮೆಸೇಜ್ ಏನಿದೆ ಅಂತ ಕೂಡ ಹೇಳ್ತೀನಿ. ಲೆಟ್ಸ್ ಸಿ. ಎಸ್ ಪೊಸಿಷನ್ ಅಲ್ಲಿ ನಿಮ್ಗೆ 10 ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಹೆರೋಫಂತ್ ಕಾರ್ಡ್ ಬಂದಿದೆ. ಮತ್ತೆ ಬರ್ನಿಂಗ್ ಟವರ್ ಬರ್ತಾ ಇದೆ. ಎಸ್ ಪೊಸಿಷನ್ ಅಲ್ಲಿ ಬರ್ನಿಂಗ್ ಟವರ್ ಬಂದಿದೆ. ನೋ ಪೊಸಿಷನ್ ಅಲ್ಲಿ 4 of Pentacles and also there is a King. 4 of Pentacles ಬಂದಿದೆ. King of Wands ಬರ್ತಾ ಇದೆ. ಔಟ್ಕಮ್ ಬಂದು Wheel of Fortune ಬಂದಿದೆ. ಓಕೆ, ಇಂಟ್ರೆಸ್ಟಿಂಗ್ಲಿ ನೀವೇನು ಕ್ವೆಶನ್ ಕೇಳಿರಬಹುದು, ಅದು ಏನೇ ಆಗಿರಬಹುದು, ಆ ಒಂದು ಪ್ರಶ್ನೆಯಲ್ಲಿ ನೀವು ತುಂಬಾ ಕಷ್ಟನ, ನೋವನ್ನ, ಸಂಕಟವನ್ನ ಅನುಭವಿಸ್ತಿದ್ದೀರಾ. ಹಾಗೂ ಆಗ್ಲೇಬೇಕು ಅಂತ ನಿಮ್ಮ ಕಡೆಯಿಂದ ನೀವೆಲ್ಲ ಪ್ರಯತ್ನಗಳನ್ನು ತುಂಬಾ ಮಾಡ್ತಾ ಇದ್ದೀರಾ. ಓಕೆ, ನೀವು ಮಾಡ್ತಾ ಇಲ್ಲ ಅಂತಲ್ಲ, ನೀವು ತುಂಬಾ ನಿಮ್ಮ 100% ಆ ವಿಷಯಕ್ಕೆ ಹಾಕ್ತಾ ಇದ್ದೀರಾ ಅಂತಾನೆ ನಾನು ನೋಡ್ತಾ ಇದ್ದೀನಿ. ಆದ್ರೆ ಔಟ್ಕಮ್ ಏನ್ ಬರ್ತಾ ಇದೆ ಅಂದ್ರೆ ನಿರಾಶೆ ಬರ್ತಾ ಇದೆ. ನೀವು ಎಕ್ಸ್ಪೆಕ್ಟ್ ಮಾಡಿರೋ ಹಾಗೆ ಅದು ಆಗ್ತಾ ಇಲ್ಲ. ಹಾಗೂ ಇದ್ರಲ್ಲಿ ನೀವೆಷ್ಟೋ ಕಳ್ಕೊಂಡು ಇದ್ದೀರಾ. ಮತ್ತೆ ನಿಮ್ಗೆ ಅಡ್ವೈಸಸ್ ಸಿಕ್ಕಿರ್ಬೋದು, ನಿಮ್ಗೆ ಗೊತ್ತಿರೋರು, ಪರಿಚಯದವರಿಂದ ಕೂಡ ಅವ್ರು ಹೇಳ್ತಿರ್ಬೋದು, ಇದನ್ನ ನೀನ್ ಮಾಡ್ಬೇಡ, ಇದು ನಿನ್ಗೆ ಒಳ್ಳೇದಲ್ಲ, ಆ ತರ ನಿಮ್ಗೆ ಅಡ್ವೈಸಸ್ನು ಕೊಟ್ಟಿದ್ದಾರೆ ಕೆಲವರು. ಆದ್ರೆ ನೀವು ಅದಕ್ಕೆ ವಿರುದ್ಧವಾಗಿ ಹೋಗಿ ಮಾಡಿದೀರಾ, ಹಾಗೂ ಅದ್ರಲ್ಲಿ ನಿರಾಶೆನ ಪಟ್ಟಿದ್ದೀರಾ, ಹಾಗೂ ಈಗ್ಲೂ ಕೂಡ ಒಂದು ಹಠದಲ್ಲೇ ಇದ್ದೀರಾ, ಇದಾದ್ರೆ ಚೆನ್ನಾಗಿರುತ್ತೆ ಅಂತ. ಆದ್ರೆ ಇಲ್ಲಿ ಅಕಾರ್ಡಿಂಗ್ ಟು ದ ರೀಡಿಂಗ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ ನೋ ಅಂತ ಬರ್ತಾ ಇದೆ. ಏಕೆಂದ್ರೆ ನೋ ಪೊಸಿಷನ್ ತುಂಬಾ ಸ್ಟ್ರಾಂಗ್ ಆಗಿದೆ ಒಂದು, ಹಾಗೂ ಇದರಿಂದ ನಿಮ್ಮ ಎನರ್ಜಿ ಸೇವ್ ಆಗುತ್ತೆ, ನಿಮ್ಮ ಟೈಮ್ ಸೇವ್ ಆಗುತ್ತೆ, ಹಾಗೂ ಫೈನಾನ್ಷಿಯಲಿ ಕೂಡ ನೀವು ಎಷ್ಟೋ ಮುಂದೆ ಹೋಗ್ಬೋದು. ಅದು ಯಾಕಂದ್ರೆ ಇಲ್ಲಿ ಲಾಸ್ ಫೈನಾನ್ಷಿಯಲಿನೂ ನೀವು ಅನುಭವಿಸಿದ್ದೀರಾ, ಇದಾಗಬೇಕು ಅನ್ನೋ ಹಠಕ್ಕೆ ಹೋಗಿ. ಹಾಗೂ ನಿಮ್ಮ ಬೇರೆ ಬೇರೆ ಲೈಫ್ ಗುರಿಗಳ ಕಡೆಗೆ ನೀವು ಸಾಧನೆ ಮಾಡಕ್ಕೆ ಅವಕಾಶ ಸಿಗುತ್ತೆ. ವೀಲ್ ಆಫ್ ಫಾರ್ಚ್ಯೂನ್ ಬಂದಿರೋದ್ರಿಂದ ಗಾಡ್ ಹ್ಯಾಸ್ ನ್ಯೂ ಪ್ಲಾನ್ಸ್ ಫಾರ್ ಯು. ನೀವು ನಂಬುವ ದೈವ ಏನ್ ಹೇಳ್ತಾ ಇದೆ ಅಂದ್ರೆ, ನಿನಗೆ ಬೇರೆ ಪ್ಲಾನ್ಸೇ ಇದೆ, ನಿನ್ಗೆ ಬೇರೆ ಅವಕಾಶಗಳಿದೆ, ನೀನ್ ಅದನ್ನ ನೋಡ್ಬೇಕಾಗತ್ತೆ, ನೀನ್ ಅದನ್ನ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದನ್ನ ಬಿಟ್ಟು ನೀನ್ ಇದೇ ಬೇಕು ಅಂತ ಎಷ್ಟು ಹಠ ಇಟ್ಕೊಂಡು ಆ ವಿಷಯದಲ್ಲೇ ಮುಳುಗಿರ್ತೀಯ, ನಿನ್ ಲೈಫ್ ಹಾಳಾಗುತ್ತೆ, ನಿನ್ಗೆ ನೆಮ್ಮದಿ ಇರೋದಿಲ್ಲ. ಬರ್ನಿಂಗ್ ಟವರ್ ಬಂದಿರೋದ್ರೆ ಮನೆಯಲ್ಲಿ ಶಾಂತಿ ಇರೋದಿಲ್ಲ, ಹಾಗೂ ನೀನು ಖುಷಿಯಾಗಿರಲ್ಲ, ನಿನ್ನ ಸುತ್ತ ಇರೋರ್ನು ಕೂಡ ಖುಷಿಯಾಗಿಡಕ್ಕಾಗಲ್ಲ, ಜನರನ್ನ ಕಳ್ಕೊಳ್ತೀಯ ಅಂತ ಕೂಡ ನಿಮ್ಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೆ.
ಸೊ ಇದು ಯಾರೇ ಸೆಲೆಕ್ಟ್ ಮಾಡಿರ್ಬೋದು, ಅವ್ರಿಗೆ ಉತ್ತರ ನೋ ಅಂತ ಬರ್ತಾ ಇದೆ. ಡೋಂಟ್ ಗೋ ಅಹೆಡ್, ಬಿಟ್ಬಿಡಿ ವಿಷಯನ. ಹಾಗೂ ಸ್ಪೀಕ್ ಅಪ್ ಅಂತ ನಿಮ್ಗೆ ಯೂನಿವರ್ಸ್ ಇಂದ ಒಂದು ಮೆಸೇಜ್ ಬರ್ತಾ ಇದೆ. ಇದ್ರ ಅರ್ಥ ಏನು ಅಂದ್ರೆ, ಇಫ್ ಯು ಅವಾಯ್ಡ್ ಕಾನ್ಫ್ಲಿಕ್ಟ್ ಟು ಕೀಪ್ ದ ಪೀಸ್, ಯು ಸ್ಟಾರ್ಟ್ ಅ ವಾರ್ ಇನ್ ಸೈಡ್ ಯುವರ್ ಸೆಲ್ಫ್. ಸೊ ನೀವ್ ಇವಾಗ ಅರ್ಥ ಮಾಡ್ಕೋಬೇಕಾಗತ್ತೆ, ಹಾಗೂ ಫೇಸ್ ಮಾಡ್ಬೇಕಾಗತ್ತೆ, ಮತ್ತು ಯು ಹ್ಯಾವ್ ಟು ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್ ಅಂತ ಹೇಳ್ತಾ ಇದೆ. ಯಾಕೆಂದ್ರೆ ಇಲ್ಲೇನಾಗ್ತಾ ಇದೆ ಅಂದ್ರೆ, ನಿಮ್ಮ ಒಳ ಮನಸ್ಸು ಹೇಳ್ತಾ ಇದೆ ಇದು ಬೇಡ ಅಂತ, ಕೂಗಿ ಕೂಗಿ ಕಿರ್ಚಾಡಿ ಹೇಳ್ತಾ ಇದೆ ಇದು ನೀನ್ ಮಾಡ್ಬೇಡ ಅಂತ. ಆದ್ರೂ ನೀವು ಮನಸ್ಸಿಗೆ ವಿರುದ್ಧವಾಗಿ ಈ ಕೆಲಸ ಮಾಡ್ತಾ ಇರೋದ್ರಿಂದ ನಿಮ್ಗೆ ನಿರಾಶೆ ಆಗ್ತಾ ಇದೆ, ಗಿಲ್ಟ್ ಕಾಡ್ತಾ ಇದೆ. ಓಕೆ, ಹಾಗೂ ಒಥೆಂಟಿಸಿಟಿ ಬರ್ತಾ ಇದೆ. ಒಥೆಂಟಿಸಿಟಿ ಅನ್ನೋದು ನೆಕ್ಸ್ಟ್ ಮೆಸೇಜ್ ಆಗಿದೆ ನಿಮ್ಗೆ. ಇದರ ಅರ್ಥ ಏನು, ಲಿವ್ ಲೈಫ್ ಫಾರ್ ಯು, ನಾಟ್ ದಿ ಆಡಿಯನ್ಸ್ ಇನ್ ಯೋರ್ ಹೆಡ್. ನಿನ್ನ ಲೈಫ್ನ ನಿನಗೋಸ್ಕರ, ನಿನ್ನ ಟರ್ಮ್ಸ್ ನಲ್ಲಿ, ನಿನ್ನ ಖುಷಿಗೋಸ್ಕರ ನೀನು ಮಾಡ್ಬೇಕಾಗತ್ತೆ. ಬೇರೆಯವ್ರು ಏನ್ ಅನ್ಕೊಳ್ತಾರೋ, ಬೇರೆಯವ್ರಿಗೋಸ್ಕರ ನೀನ್ ಬಾಳುವ ಅವಶ್ಯಕತೆ ಇಲ್ಲ. ನಿನಗೆ ಏನ್ ನೆಸೆಸಿಟಿ ಅನ್ಸುತ್ತೆ, ನಿನಗೆ ಏನ್ ಕಂಫರ್ಟ್ ಕೊಡುತ್ತೆ, ನಿನ್ನ ಲೈಫ್ ನಲ್ಲಿ ನಿನಗೇನ್ ಮೀನಿಂಗ್ ಕೊಡುತ್ತೆ, ನಿನ್ನ ಲೈಫ್ ನ ನಿನ್ಗೆ ಏನ್ ಖುಷಿ ಕೊಡುತ್ತೆ, ಆ ವಿಷಯಕ್ಕೆ ನೀನ್ ಎನರ್ಜಿ ಹಾಕಿದ್ರೆ ನೀನ್ ಸಕ್ಸಸ್ ನ ನೋಡ್ತೀಯ. ನೀನು ನೀನಾಗಿರು, ಬದ್ಲಾಗ್ಬೇಡ ಅಂತ ಒಂದು ಮೆಸೇಜ್ ಬರ್ತಾ ಇದೆ. ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅನ್ನುವಂತ ಪ್ರೆಷರ್ ನಲ್ಲಿ ಜೀವನ ಮಾಡಬಾರ್ದು ಅಂತ ಮೆಸೇಜ್ ಬಂದಿದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಸೊ ಡೀಪರ್ ಆಗಿ ಇತ್ತು ನಿಮ್ಗೆ ಮೆಸೇಜಸ್ ಎಲ್ಲ. ಸೊ ಯೋಚನೆ ಮಾಡಿ, ನೀವೇನ್ ಪ್ರಶ್ನೆ ಕೇಳ್ತಿದ್ದೀರಾ ಅನ್ನೋದು ಮೇಲ್ ಹೋಗುತ್ತೆ ಅದು. ಓಕೆ, ಸೊ ಅದ್ ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿರುವವರು ಎಸ್ ಆರ್ ನೋ, ನೀವು ಅನ್ಕೊಂಡಿರುವಂತ ಕೆಲಸದಲ್ಲಿ ನಿಮಗೆ ಔಟ್ಕಮ್ ಹೇಗಿದೆ, ಏನಾಗತ್ತೆ ಅನ್ನುವ ಕ್ಲಾರಿಟಿ ಈ ಒಂದು ರೀಡಿಂಗ್ ನಲ್ಲಿ ಸಿಗುತ್ತೆ. ಎಸ್ ಆರ್ ನೋ. ಮತ್ತೆ ದೈವದಿಂದ ಮೆಸೇಜಸ್ ಏನಿದೆ ನಿಮ್ಗೆ ಅಂತ ಕೂಡ ನಾನು ನಿಮ್ಗೆ ಹೇಳ್ತೀನಿ. ನಿಮ್ಗೆ ದೈವದಿಂದ ಮೆಸೇಜಸ್ ಏನಾಗಿದೆ, ನಿಮ್ಗೆ ಏನು ಮೆಸೇಜಸ್ ತಲುಪಬೇಕಾಗಿದೆ. ಲೆಟ್ಸ್ ಸಿ. ಎಸ್ ಪೊಸಿಷನ್ ಅಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ 10 ಆಫ್ ಕಪ್ಸ್ ಬರ್ತಾ ಇದೆ, ಮತ್ತು 2 ಆಫ್ ವಾಂಡ್ಸ್ ಬರ್ತಾ ಇದೆ. ನೋ ಪೊಸಿಷನ್ ಅಲ್ಲಿ ಏನಿದೆ, 10 ಆಫ್ ಪೆಂಟಿಕಲ್ಸ್ ಇದೆ, 5 ಆಫ್ ವಾಂಡ್ಸ್ ಬರ್ತಾ ಇದೆ, ಡೆತ್ ಕಾರ್ಡ್ ಬರ್ತಾ ಇದೆ. ಸೊ ಲೆಟ್ಸ್ ಟೇಕ್ ಮೋರ್ ಕ್ಲಾರಿಟಿ. ಯಾಕೆಂದ್ರೆ ಎಸ್ ನೋಲಿ ಪೊಸಿಷನ್ ಸ್ಟ್ರಾಂಗ್ ಆಗಿ ಇದೆ. 5 ಆಫ್ ಕಪ್ಸ್ ಬರ್ತಾ ಇದೆ, ಜಡ್ಜ್ಮೆಂಟ್ ಬಂದಿದೆ. ಸೊ ನಿಮ್ಮ ಪ್ರಶ್ನೆ ಏನೇ ಆಗಿರಬಹುದು, ಉತ್ತರ ನಾನು ನಿಮ್ಗೆ ಹೇಳ್ತೀನಿ. ಸೊ ಇಲ್ಲೇನಾಗಿದೆ ಅಂದ್ರೆ, ನೀವು ಈ ಒಂದು ಪ್ರಶ್ನೆ ಏನ್ ಕೇಳಿದೀರಾ ನಿಮ್ಮ ಮನಸ್ಸಿಗೆ ಹಾಗೂ ಇಮೋಷನ್ಸ್ಗೆ, ರಿಲೇಶನ್ಶಿಪ್ಗೆ ಸಂಬಂಧಪಟ್ಟಿರುವುದೇ ಆಗಿರುತ್ತೆ ಅಂತ ನಾನು ನೋಡ್ತಾ ಇದ್ದೀನಿ. ಕಪ್ ಆಫ್ ಇಮೋಷನ್ಸ್ ಇದೆ, ಹಾಗೂ ಇನ್ವೆಸ್ಟ್ಮೆಂಟ್, ಹಣಕಾಸಿನ ವಿಷಯದಲ್ಲೂ ಏನೋ ಒಂದು ಕಮಿಟ್ಮೆಂಟ್ ನೋಡ್ತಾ ಇದ್ದೀನಿ. ಆ ರೀತಿಯಾದ ಒಂದು ನೀವು ಒಂದು ಫ್ಯಾಮಿಲಿ ಇನ್ವಾಲ್ವ್ಮೆಂಟ್ ನೋಡ್ತಾ ಇದ್ದೀನಿ. ಹಾಗೂ ರಿಲೇಶನ್ಶಿಪ್ ಕುರಿತಾಗಿ ಈ ರೀಡಿಂಗ್ ಇದೆ ಅಂತ ಅನ್ಸುತ್ತೆ ನೀವು ಕೇಳ್ತಾ ಇರುವಂತದ್ದು. ಇದ್ರಲ್ಲಿ ನಿಮ್ಗೆ ಉತ್ತರ ಏನ್ ಬರ್ತಾ ಇದೆ ಅಂದ್ರೆ, ಎಸ್ ಪೊಸಿಷನ್ ಅಲ್ಲಿ 5 ಆಫ್ ಕಪ್ಸ್ ಬಂದಿದೆ. ನಿರಾಶೆ ಆಗಿದೆ, ನಿಮಗೆ ರೆಸ್ಪೆಕ್ಟ್ ಸಿಕ್ಕಿಲ್ಲ, ಈ ಒಂದು ಪ್ರಶ್ನೆ ಕುರಿತಾಗಿ ನಾನು ಹೇಳ್ತಾ ಇರೋದು. ಹಾಗೂ ನಿಮ್ಗೆ ಡಿಸಪಾಯಿಂಟ್ ಮಾಡಿದ್ದಾರೆ, ಕೆಲವರು ನೋವು ಕೊಟ್ಟಿದ್ದಾರೆ, ಹಾಗೂ ನೀವೊಂದು ಕನ್ಫ್ಯೂಷನ್ ಅಲ್ಲಿ ಇದ್ದೀರಾ. ಓಕೆ, ಕಳೆದೋಗಿದ್ದೀರಾ ಈ ಒಂದು ಪ್ರಶ್ನೆ ವಿಚಾರವಾಗಿ. ಗೊಂದಲ ಹಾಗೂ ಒಂದು ಥಾಟ್ ಪ್ರೋಸೆಸ್ ನಿಮ್ಗೆ ಶಾಂತಿ ಕೊಡ್ತಾ ಇಲ್ಲ, ನೆಮ್ಮದಿ ಕೊಡ್ತಾ ಇಲ್ಲ ಮನಸ್ಸಿಗೆ. ಹಾಗೂ ಕೆಲವರು ನಿಮ್ಗೆ ಅಡ್ವೈಸ್ ಕೊಡ್ತಾ ಇದಾರೆ, ನೀನ್ ಮಾಡ್ಬೇಡ. ನಿಮ್ಮ ಇನ್ನರ್ ವಾಯ್ಸು ಹೇಳ್ತಾ ಇದೆ ಬೇಡ ಇದು ಅಂತ. ಸೊ ನಿಮ್ಗೆ ಮನಸ್ಸಿಗೆ ಶಾಂತತೆ ಸಿಗ್ತಾ ಇಲ್ಲ. ಮತ್ತೆ ನೀವು ಇತ್ತೀಚೆಗೆ ಅದ್ರ ಬಗ್ಗೆ ಹೋಪ್ ಕಳ್ಕೊಳ್ತಾ ಇದ್ದೀರಾ, ಇದು ನಡೀದೇ ಇದ್ರೇನೆ ಬೆಟರ್, ಬಿಟ್ಬಿಡು ಅಂತ. ಲೈಕ್ ನೀವು ಇದನ್ನ ಗಿವ್ ಅಪ್ ಮಾಡ್ತಾ ಇದ್ದೀರಾ. ಓಕೆ, ಜಡ್ಜ್ಮೆಂಟ್ ಬಂದಿರೋದ್ರಿಂದ ಕೆಲವರಿಗೆ ಉತ್ತರ ಸಿಕ್ಕಿದೆ ಆಗ್ಲೇ. ಸೊ ಇದು ಯಾರೇ ಸೆಲೆಕ್ಟ್ ಮಾಡಿರ್ಬೋದು. ಉತ್ತರ ಏನ್ ಬರ್ತಾ ಇದೆ ಅಂದ್ರೆ, ಅವರಿಗೆ ನೋ ಅಂತ ಬರ್ತಾ ಇದೆ. ಏಕೆಂದ್ರೆ ಯಾರು ಸೆಲೆಕ್ಟ್ ಮಾಡಿದಾರೆ ಅವ್ರಿಗೆ ಇದ್ರ ಬಗ್ಗೆ ಔಟ್ಕಮ್ ಏನ್ ಬರುತ್ತೆ ಅಂತ ನನಗ್ ಗೊತ್ತಿರೋಕ್ ಮುಂಚೆ ನಿಮ್ಗೆ ಗೊತ್ತಿದೆ. ಇದು ಇನ್ನೇನು ಪ್ರಯೋಜನ ಇಲ್ಲ, ಇದೆಲ್ಲ ನೀರಿಗೆ ಹರಿತಾ ಇದೆ ಅಷ್ಟೇ, ಬಿಟ್ರೆ ನಾನು ಏನ್ ಮಾಡ್ತಿದ್ರು ಕೂಡ ಅದು ಫಲ ಸಿಗ್ತಾ ಇಲ್ಲ, ವೇಸ್ಟ್ ಆಗ್ತಾ ಇದೆ, ಮತ್ತೆ ಟೈಮ್ ವೇಸ್ಟ್ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಿದೆ. ಜಡ್ಜ್ಮೆಂಟ್ ಬಂದಿರೋದ್ರಿಂದ ಮೇ ಬಿ ನಿಮ್ಗೊಂದು ಕನ್ಫರ್ಮೇಶನ್ ಬೇಕಿರೋದಕ್ಕೋಸ್ಕರ ನೀವು ಈ ವಿಡಿಯೋ ನೋಡ್ತಿರ್ಬೋದು. ಬಿಟ್ರೆ ಇದು ನಿಮ್ಗೆ ಬೇಕು ಅನ್ನುವಂತ ಒಂದು ಆಸೆನೂ ಬಿಟ್ಬಿಟ್ಟಿದೀರಾ ಆಕ್ಚುಲಿ ಇವಾಗ. ಸೊ ಇದಕ್ಕೆ ಉತ್ತರ ಏನಾಗಿದೆ ಅಂದ್ರೆ, ನೋ, ಆಗೋದಿಲ್ಲ, ಬಿಟ್ಬಿಡಿ. ಯಾಕಂದ್ರೆ ಯು ನೋ ದಿ ಆನ್ಸರ್. ಯಾಕಂದ್ರೆ ಮನಸ್ಸೇ ಸರಿ ಇಲ್ಲ. ಇದು ಈ ವಿಷಯ ನಡೆಯಕ್ ಶುರು ಆದಾಗಿಂದ ನಿಮ್ಮ ಮನಸ್ಸು ನಿಮ್ಮ ಹತೋಟಿನಲ್ಲಿಲ್ಲ.
ಸೊ ದೈವದಿಂದ ಮೆಸೇಜ್ ಏನ್ ಬರ್ತಾ ಇದೆ ಅಂದ್ರೆ ಪೇಷನ್ಸ್ ನ ನಿಮಗ್ ನೀವೇ ಇವಾಗ ಕಂಡ್ಕೋಬೇಕಾಗತ್ತೆ. ತಾಳ್ಮೆಯಿಂದ ಇರಿ. ನಿಮ್ಗೆ ಯಾವ್ದು ಸರಿ ಅನ್ಸುತ್ತೆ ನೀವು ಮಾಡಿ. ಆಮ್, ನಿಮ್ಮ ಒಂದು ಮೀ ಟೈಮ್ ಅಂತ ಹೇಳ್ತೀವಲ್ಲ, ನಿಮಗೋಸ್ಕರ ನೀವು ಇವಾಗ ಟೈಮ್ ಸ್ಪೆಂಡ್ ಮಾಡಿ. ನಿಮ್ಗೆ ಏನ್ ಇಷ್ಟ ಇದೆಯೋ ಅದನ್ನ ಮಾಡಿ. ನಿಮ್ಮ ಹತ್ರ ಪೆಟ್ಸ್ ಇದೆ ಅಂದ್ರೆ, ಕ್ಯಾಟ್ ಇಲ್ಲಿ ನೋಡ್ತಾ ಇದೀನಿ, ನಿಮ್ಗೆ ಯಾವ್ದಾದ್ರು ಪೆಟ್ ಇಷ್ಟ ಇದೆ ಅಂದ್ರೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ. ಸೊ ಇಲ್ಲೂ ಒಂದು ಪೆಟ್ ನೋಡ್ತಾ ಇದೀನಿ. ಸೊ ಲೈಕ್ ವಾಟ್ ಎವರ್ ಗಿವ್ಸ್ ಯು ಹ್ಯಾಪಿನೆಸ್ ಅದನ್ನ ನೀವು ಮಾಡಿ. ಫ್ರೆಂಡ್ ಹತ್ರ ಮಾತಾಡಿ, ಅದೊಂದು ಮೆಸೇಜ್ ಬರ್ತಾ ಇದೆ. ಬಿ ಆಸ್ ಅ ಗುಡ್ ಫ್ರೆಂಡ್ ಟು ಯೋರ್ ಸೆಲ್ಫ್ ಆಸ್ ಆರ್ ಟು ಅದರ್ಸ್. ಸೊ ನಿಮ್ಮಲ್ಲೇ ನೀವು ಒಂದು ಸ್ನೇಹವನ್ನ ಬೆಳೆಸ್ಕೋಬೇಕಾಗತ್ತೆ. ಒಂದು ಶಾಂತಿಯನ್ನ ಕಂಡುಕೋಬೇಕಾಗತ್ತೆ ಅಂತ ಬರ್ತಾ ಇದೆ. ಇದೆಲ್ಲ ನಿಮ್ಗೆ ನೋವು ಕೊಟ್ಟಿದೆ, ಅದರಿಂದ ಇನ್ನ ನೋವು ಏನಕ್ಕೆ ಅನುಭವಿಸ್ಬೇಕು. ಸ್ವಲ್ಪ ಹೀಲಿಂಗ್ ಟೈಮ್ ತಗೊಂಡು ಮುಂದುವರಿ, ಮುಂದೆ ಹೋಗು, ಇದನ್ನ ಬಿಟ್ಬಿಡು ಅಂತಾನೆ ಮೆಸೇಜ್ ಬರ್ತಾ ಇದೆ. ಇದು ನಿಮ್ಮ ರೀಡಿಂಗ್ ಆಗಿತ್ತು. ಈಗ ನಾನು ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಲಾಸ್ಟ್ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಎಸ್ ಆರ್ ನೋ. ನಿಮ್ಮ ಪ್ರಶ್ನೆ ಏನೇ ಆಗಿರ್ಬೋದು, ಓಪನ್ ಮೈಂಡೆಡ್ನೆಸ್ ನ ಇಟ್ಕೊಳ್ಳಿ ಪ್ಲೀಸ್. ಯಾಕಂದ್ರೆ ಇದು ಜನರಲ್ ರೀಡಿಂಗ್ ಆಗಿದೆ. ನಿಮ್ಗೆ ಯಾವುದು ಕನೆಕ್ಟ್ ಆಗುತ್ತೆ ಅದನ್ನ ಒಪ್ಕೊಳ್ಳಿ. ಕನೆಕ್ಟ್ ಆಗ್ಲಿಲ್ಲ ಅಂದ್ರೆ ಬಿಟ್ಬಿಡಿ. ಓಕೆ. ಬಟ್ ನಾನು ಇಲ್ಲಿ ಏನಿದೆ ಅದನ್ನ ಹೇಳ್ಬೇಕಾಗತ್ತೆ. ನಿಮ್ಮ ಮನಸ್ಸನ್ನ ಓಲೈಸೋದಕ್ಕೆ ನಾನು ಸುಳ್ಳು ಹೇಳಕ್ ಆಗೋದಿಲ್ಲ. ಅರ್ಥ ಆಗ್ತಾ ಇದೆ ಅಲ್ಲ? ಸೊ ಇಲ್ಲಿ ಏನಾದ್ರೂ ಬರ್ಬೋದು ಮೆಸೇಜ್. ಐ ಟು ಡೋಂಟ್ ನೋ. ಯೂನಿವರ್ಸ್ ಏನ್ ನಿಮ್ಗೆ ಮೆಸೇಜ್ ತಲುಪಿಸುತ್ತೆ ಅದನ್ನ ನೀವು ಆಕ್ಸೆಪ್ಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಸೊ ನಿಮ್ಮ ಪ್ರಶ್ನೆಗೆ ಎಸ್ ಆರ್ ನೋ ನೋಡೋಣ ಏನಿದೆ ನಿಮ್ಮ ಪ್ರಶ್ನೆಗೆ ಉತ್ತರ. ಎಸ್ ಪೊಸಿಷನ್ ಅಲ್ಲಿ 9 ಆಫ್ ವಾಂಡ್ಸ್ ಬರ್ತಾ ಇದೆ. ಸಕ್ಸಸ್ ಕಾರ್ಡ್ ಬಂದಿದೆ. ಔಟ್ಕಮ್ ಏನ್ ಬಂದಿದೆ 2 ಆಫ್ ಕಪ್ಸ್ ಬರ್ತಾ ಇದೆ. ನೋ ಪೊಸಿಷನ್ ಅಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, 9 ಆಫ್ ಸ್ಪೋರ್ಟ್ಸ್, ಔಟ್ಕಮ್ 5 ಆಫ್ ಕಪ್ಸ್ ಬಂದಿದೆ. ಸೊ ಲೆಟ್ಸ್ ಟೇಕ್ ಅ ಕ್ಲಾರಿಫಿಕೇಶನ್ ಆಲ್ಸೋ ಹಿಯರ್. ಡೆವಿಲ್ ಕಾರ್ಡ್ ಬಂದಿದೆ. ಏಸ್ ಆಫ್ ವಾಂಡ್ಸ್ ಬರ್ತಾ ಇದೆ. ಮೋರ್ ಕ್ಲಾರಿಫಿಕೇಶನ್. ಏಸ್ ಆಫ್ ಪೆಂಟಿಕಲ್ಸ್, ಕ್ವೀನ್ ಆಫ್ ವಾಂಡ್ಸ್. ತುಂಬಾ ಟ್ರಿಕ್ಕಿ ಆಗಿದೆ ನಿಮ್ಮ ರೀಡಿಂಗ್. ಟ್ರಿಕ್ಕಿ ಆಗಿದೆ ಆಕ್ಚುಲಿ. ಕ್ವೀನ್ ಆಫ್ ಕಪ್ಸ್ ಅಂಡ್ 10 ಆಫ್ ಸ್ಪೋರ್ಟ್ಸ್. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದೀರಾ, ಯೂಶಲಿ ನಾನು ಜಾಸ್ತಿ ಕಾರ್ಡ್ಸ್ ತೆಗಿಯೋದಿಲ್ಲ. ಜಾಸ್ತಿ ಕಾರ್ಡ್ಸ್ ತೆಗೆದಾಗ ಅದು ಒಂಥರ ಡ್ರಾಮ್ಯಾಟಿಕ್ ಆಗ್ತಾ ಇದೆ, ಸ್ಟ್ರೈನ್ ಆಗ್ತಾ ಇದೆ, ಹಾಗೂ ಈ ಒಂದು ವಿಷಯ ತುಂಬಾ ಟೈಮ್ ತಗೊಳ್ತಾ ಇದೆ. ನಿಮ್ಮ ತಾಳ್ಮೆನೂ ನೀವು ಕಳ್ಕೊಳ್ತಾ ಇದ್ದೀರಾ, ಆ ರೀತಿಯಾಗಿ ಬರುತ್ತೆ. ಓಕೆ. ಹಾಗೂ ನಿಮ್ಗೆ ದೈವದಿಂದ ಏನಿದೆ ಮೆಸೇಜ್ ಅಂತ ಕೂಡ ನೋಡೋಣ. ಬಿಕಾಸ್ ನೀವೊಂದು ಕೆಲವು ವಿಷಯಗಳನ್ನ ತಿಳ್ಕೋಬೇಕಾಗತ್ತೆ. ಸೆಲ್ಫ್ ವರ್ತ್, ಗ್ರೋತ್ ಬರ್ತಾ ಇದೆ. ಸೆಲ್ಫ್ ವರ್ತ್ ಕಾರ್ಡ್ ಬರ್ತಾ ಇದೆ. ಓಕೆ. ಈ ಒಂದು ಕಾರ್ಡ್ ಪೈಲ್ ನ ಯಾರು ಸೆಲೆಕ್ಟ್ ಮಾಡಿದೀರಾ, ನಿಮ್ಮ ತನವನ್ನ ನೀವು ಕಳ್ಕೊಂಡಿದ್ದೀರಾ. ನಿಮ್ ಸೆಲ್ಫ್ ವ್ಯಾಲ್ಯೂ ಇದೆಯಲ್ಲ, ವ್ಯಾಲ್ಯೂನ ಕಳ್ಕೊಂಡಿದ್ದೀರಾ. ಈ ಒಂದು ವಿಚಾರ, ಈ ಒಂದು ಪ್ರಶ್ನೆ ನಿಮ್ಮನ್ನ ತುಂಬಾ ಕುಗ್ಸಿದೆ. ಡಿಪ್ರೆಷನ್ಗೆ ತಳ್ಳಿರ್ಬೋದು, ಅಥವಾ ನೀವು ಒಂದು ಟಾಕ್ಸಿಕ್ ರಿಲೇಶನ್ಶಿಪ್ ನಲ್ಲಿ ಇರಬಹುದು, ಅಥವಾ ನೀವು ಒಂದು ಪರ್ಸನ್ ನ ಎಂಟರ್ಟೈನ್ ಮಾಡ್ತಿರ್ಬೋದು. ಅವ್ರು ನಿಮ್ಮ ಕಾನ್ಫಿಡೆನ್ಸ್ ನ ತುಳಿತಾ ಇದ್ದಾರೆ. ಅದ್ ನಿಮ್ಮನ್ನ ಒಂದು ಸಕ್ಸಸ್ ಕಡೆಗೆ ಬ್ಲಾಕೇಜ್ ಈ ವ್ಯಕ್ತಿ ಆಗಿರಬಹುದು. ಬಟ್ ಈ ಒಂದು ಪ್ರಶ್ನೆಗೆ ಏನು ಉತ್ತರ ಬರ್ತಾ ಇದೆ ಅಂದ್ರೆ ಎಸ್ ಅಂತಾನೆ ಬರ್ತಾ ಇದೆ. ಬಟ್ ಆ ಎಸ್ ಇದೆಯಲ್ಲ, ಅದು ಟೈಮ್ ತಗೊಳುತ್ತೆ. ಅಂದ್ರೆ ಈ ಒಂದು ವಿಷಯ ನಿಮ್ಮ ಮೈಂಡ್ ನಲ್ಲಿ ಏನ್ ಕ್ವೆಶನ್ ಮಾಡ್ಕೊಂಡಿದ್ದೀರಾ, ಅದು ನಡೆಯೋದಕ್ಕೆ, ಅದು ಫಲವಾಗಿ ನಿಮಗೆ ಬೇಕಾಗಿರುವ ಹಾಗೆ ಔಟ್ಕಮ್ ಬರೋದಕ್ಕೆ ಟೈಮ್ ಆಗತ್ತೆ. ಪೇಷನ್ಸ್ ನ ಇಟ್ಕೋಬೇಕಾಗತ್ತೆ. ಹಾಗೂ ಈ ಒಂದು ಜರ್ನಿನಲ್ಲಿ ನೀವು ಸೆಲ್ಫ್ ವರ್ತ್ ನ ಯಾವತ್ತು ಸೆಲ್ಫ್ ಲವ್ ನ ಹಾಗೂ ಸೆಲ್ಫ್ ವರ್ತ್ ನ, ನಿಮ್ಮ ತನವನ್ನ ನೀವು ಕಳ್ಕೋಬೇಡಿ. ಯಾವಾಗ ನಿಮ್ಮ ತನವನ್ನ ಕಳ್ಕೊಳ್ತೀರಾ, ನೀವಿನ್ನ ನಿಮ್ಮ ಲೈಫ್ ನಲ್ಲಿ ಕಷ್ಟಗಳನ್ನ ಅನುಭವಿಸ್ತೀರಾ ಅಂತ ಬರ್ತಾ ಇದೆ. ಐ ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ಈ ಒಂದು ಪ್ರಶ್ನೆಗೆ ಸಂಬಂಧಪಟ್ಟ ಹಾಗೆ ಒಬ್ಬ ವ್ಯಕ್ತಿ ನಿಮ್ಮನ್ನ ದಿನನಿತ್ಯ ಕಾಡ್ತಾ ಇದ್ದಾರೆ, ಹಾಗೂ ನಿಮ್ಮನ್ನ ಟ್ರಿಗರ್ ಮಾಡ್ತಾ ಇದ್ದಾರೆ. ಓಕೆ. ಸೊ ಈ ಒಂದು ಪ್ಯಾಟರ್ನ್ ನ ನೀವು ಬ್ರೇಕ್ ಮಾಡಿ, ನಿಮಗೇನ್ ಸರಿ ಅನ್ಸುತ್ತೆ ನೀವು ನಿಂತು ಮಾಡಿದ್ರೆ, ಅಂದ್ರೆ ನೀವು ಸ್ಟ್ರಾಂಗ್ ಆಗಿ ಕಾನ್ಫಿಡೆಂಟ್ ಆಗಿ ಇದನ್ನ ಎದುರಿಸಿದ್ರೆ ನಿಮಗೆ ಸಕ್ಸಸ್ ಸಿಗುತ್ತೆ. ನೀವು ಅನ್ಕೊಂಡಿರೋದು ಆಗುತ್ತೆ ಅಂತ ಬರ್ತಾ ಇದೆ. ಆದ್ರೆ ಸುಲಭ ಇಲ್ಲ. ಏಕೆಂದ್ರೆ ನೀವು ಈ ತರ ನೀವು ನಡ್ಕೊಂಡಿಲ್ಲ, ನೀವು ಬದಲಾಗಬೇಕು ಅಂತ ಬರ್ತಾ ಇದೆ. ನಿಮ್ಗೆ ಇದ್ ಬೇಕು ಅಂದ್ರೆ ನೀವು ಬದಲಾಗಬೇಕು ಅಂತ ಬರ್ತಾ ಇದೆ. ಗ್ರೋತ್ ಇದೆ. ಓಕೆ.
ಸೊ ಇಲ್ಲಿ ಮರ ಈ ಒಂದು ಗ್ಲಾಸ್ ಹೌಸ್ ಅಲ್ಲಿ ಇದೆ. ಮರ ಗ್ಲಾಸ್ ಹೌಸ್ ಅಲ್ಲಿ ಹೇಗಿರುತ್ತೆ ಅಲ್ವಾ? ಸೊ ನಿಮ್ಗೆ ಅಷ್ಟು ಪೊಟೆನ್ಶಿಯಲ್ ಇದೆ, ನೀವು ಬೆಳಿಬೇಕಾಗತ್ತೆ, ನೀವು ಚೇಂಜ್ ಆಗ್ಬೇಕಾಗತ್ತೆ, ಟ್ರಾನ್ಸ್ಫಾರ್ಮ್ ಆಗ್ಬೇಕಾಗತ್ತೆ. ಹಾಗೂ ನೀವು ಆ, ಒಂದು ಸೆಲ್ಫ್ ಬಿಲೀಫ್ ಏನ್ ಇಟ್ಕೊಂಡಿದ್ರೆ, ಇಷ್ಟೇ ಸಾಕು, ಇಷ್ಟೇ ನನ್ನ ಕೈಲಾಗೋದು, ಈ ತರ ಒಂದು ಇಷ್ಟೇ ಇಷ್ಟೇ ಅನ್ನುವಂಥ ಯೋಚನೆ ಏನಿದೆ, ಆ ಒಂದು ಯೋಚನೆಯನ್ನ ತೆಗೆದು ನೀವು ರೆಕ್ಕೆಯನ್ನ, ನಿಮ್ಗೂ ಒಂದು ರೆಕ್ಕೆ ಇದೆ ಅಂತ ನಂಬಿ ನೀವು ಅದನ್ನ ಬಿಲೀವ್ ಮಾಡಿ ನೀವು ಹಾರಿದ್ರೆ ನೀವು ಮೇಲ್ ಹೋಗ್ತೀರಾ, ನೀವ್ ಇನ್ನ ರೀಚ್ ಆಗ್ತೀರಾ, ಅಚೀವ್ ಆಗ್ತೀರಾ. ಸೊ ನಿಮ್ಮ ಪ್ರಶ್ನೆ ಅದ್ ಏನೇ ಆಗಿರ್ಬೋದು, ಇದು ಚಾಲೆಂಜಿಂಗ್ ಆಗಿದೆ, ರಿಸ್ಕಿ ಆಗಿದೆ. ಆದ್ರೆ ನೀವು ಕಾನ್ಫಿಡೆಂಟ್ ಆಗಿ ಇದನ್ನ ಫೇಸ್ ಮಾಡ್ಬೇಕು, ಬೋಲ್ಡ್ ಆಗಿ ಫೇಸ್ ಮಾಡ್ಬೇಕು. ನಿಮ್ಮನ್ನ ನೀವು ಗೌರವಿಸ್ಬೇಕಾಗತ್ತೆ, ಹಾಗೂ ನಿಮಗೆ ಏನ್ ಬೇಕು ಅದನ್ನ ಸಾಧಿಸ್ಬೇಕಾಗತ್ತೆ. ಬೇಸಿಕ್ಲಿ ಈ ಒಂದು ಪ್ರಶ್ನೆ ಹೇಗಿದೆ ಅಂದ್ರೆ, ನಿಮ್ಮ ಒಂದು ಸಿಚುವೇಶನ್ಗೆ ನೀವು ಕನೆಕ್ಟ್ ಮಾಡ್ಕೊಳ್ಳಿ. ನೀವು ನಿಮ್ಮ ಪಾತ್ವೇ, ನಿಮ್ಮ ಕರಿಯರ್ನ, ನಿಮ್ಮ ಫೈನಾನ್ಸ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಬರ್ತಾ ಇದೆ. ಹಾಗೂ ನಿಮ್ಗೆ ಗೌರವ ಬೇಕು ಅಂದ್ರೆ ಫಸ್ಟ್ ನಿಮಗ್ ನೀವು ಗೌರವ ಕೊಡಿ ಅಂತ ಬರ್ತಾ ಇದೆ. ಹಾಗೂ ಬೇರೆಯವ್ರಿಗೋಸ್ಕರ ಮಾಡದೆ ಇದು ನಿಮಗೋಸ್ಕರ ನೀವು ಮಾಡಿ ಸ್ಟ್ರಾಂಗ್ ಆಗಿ ಒಂದು ನಿಲುವನ್ನ ತಗೊಂಡು ಮುಂದೆ ಹೋದ್ರೆ ನೀವು ಇದರಲ್ಲಿ ಗೆಲುವು ನೋಡ್ತೀರಾ ಅಂತಾನೆ ಬರ್ತಾರೆ. ನಿಮಗೆ ಪೂರಕವಾಗಿ ಆಗುತ್ತೆ. ಆದ್ರೆ ಇದನ್ನ ಬೇರೆಯವ್ರಿಗೋಸ್ಕರ ನಾನು ಮಾಡ್ತೀನಿ, ಅಥವಾ ನಾನು ಬದಲಾಗ್ತೀನಿ, ಬೇರೆಯವ್ರಿಗೋಸ್ಕರ ಬದಲಾಗ್ತೀನಿ, ಅವ್ರಿಗೋಸ್ಕರ ಅಡ್ಜಸ್ಟ್ ಆಗ್ತೀನಿ, ನಿಮ್ಗೆ ಏನ್ ಇಷ್ಟ ಇದೆ ಅದನ್ನ ನೀವು ಬಿಟ್ಕೊಟ್ರೆ ನೀವು ಇದ್ರಲ್ಲಿ ಸೋಲನ್ನು ಅನುಭವಿಸ್ತೀರಾ ಅಂತ ಬರ್ತಾ ಇದೆ. ಸೊ ಅದು ನಿಮ್ಮ ರೀಡಿಂಗ್ ಆಗಿತ್ತು. ಇಂಟ್ರೆಸ್ಟಿಂಗ್ ಆಗಿತ್ತು ನಿಮ್ಮ ರೀಡಿಂಗ್. ಎಸ್ ಆಗುತ್ತೆ, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಂತ ಬರ್ತಾ ಇದೆ. ನೀವು ಎಷ್ಟು ಟೈಮ್ ತಗೊಳುತ್ತೆ ಅಂದ್ರೆ 6 ತಿಂಗಳು ಅಂತ ಹೇಳ್ತೀನಿ, 6 ಮಂತ್ಸ್. ಓಕೆ, 6 ಮಂತ್ಸ್ ನಿಮಗೆ ನೀವೇ ಡೆಡಿಕೇಟ್ ಮಾಡ್ಕೊಳ್ಳಿ, ನಿಮ್ಮ ಲೈಫ್ಗೆ ಡೆಡಿಕೇಟ್ ಮಾಡ್ಕೊಳ್ಳಿ. ನೀವೊಂದು ಸ್ಟಾರ್ ಆಗುವ ಎಲ್ಲಾ ಚಾನ್ಸಸ್ ಇದೆ. ನೀವು ಬಿಲೀವ್ ಮಾಡಿ ಅದನ್ನ ನೀವು ನಿಮ್ಮ ಲೈಫ್ನ ನೀವು ಸೀರಿಯಸ್ ಆಗಿ ತಗೊಂಡು ಸ್ಟ್ರಾಂಗ್ ಆಗಿ ಮುಂದುವರಿಸಿದ್ರೆ ಈ ಒಂದು ವಿಷಯದಲ್ಲೂ ನೀವು ಸಕ್ಸಸ್ ನ ನೋಡ್ತೀರಾ ಅಂತಾನೆ ಬರ್ತಾ ಇದೆ. ಬಿಕಾಸ್ ಯು ಆರ್ ದ ಸಕ್ಸಸ್ ಕಾರ್ಡ್. Okay, I hope this video was helpful. Take care. Namaskara. Thank you.